ಶರಣಾರ್ಥಿಗಳು. ಇವತ್ತಿನ ವಿಷಯ ವೀರಶೈವ ದರ್ಶನ ಅಂತ ಹೇಳಿ ಶ್ರೀಗಳು ಏನೋ ಒಂದು ಗ್ರಂಥವನ್ನ ಬರೆದರು. ಅದನ್ನು ಕುರಿತು ಅದಕ್ಕಿಂತ ಮುಂಚೆ ಪೀಠಿಕೆ ಪೂರ್ವಭಾವಿಯಾಗಿ ಕೆಲವು ವಿಷಯಗಳನ್ನು ನಾವು ನೋಡಿ ಮುಂದೆ ಅದಕ್ಕೆ ಹೋಗ್ಬೇಕು. ಅಂದ್ರೆ ಅದರ ಮಹತ್ವ ಏನನ್ನು ತಿಳಿಬೇಕಂತಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಮುಂದೆ ಹೋಗ್ಬೇಕು. ಶ್ರೀಗಳ 3 ಆಕರಗಳನ್ನು ಇಲ್ಲಿ ತಗೊಂಡೈತಿ. ಒಂದು ಚರಿತ್ರೆ, ಅವರ ಜೀವನದ ಕ್ರಮ ವಿಧಾನಗಳು. ಎರಡನೇದು ಸಾಹಿತ್ಯ. ಮೂರನೇದು ಅವರ ಮಹಾನ್ ಸಾಧನೆಗಳು, ಏನು ವಿಶೇಷ ಸಾಧನೆಗಳನ್ನು ಮಾಡಿದ್ರು. ಇವು ಅಷ್ಟನ್ನು ಸೇರಿಸಿ ನೋಡಿದಾಗ ನಮಗೆ ವೀರಶೈವ ದರ್ಶನ ಅನ್ನುವಂಥ ಈ ಸಿದ್ಧಾಂತವನ್ನ ಶ್ರೀಗಳು ಯಾವ ರೀತಿ ಕೊಟ್ಟರು, ಯಾಕೆ ಕೊಟ್ಟರು, ಅದರ ಮಹತ್ವ ಏನು ಅನ್ನೋದು ಗುರ್ತಾಕೈತಿ. ಶ್ರೀಗಳ ಸಾಧನೆಗಳನ್ನು ನೋಡಿದ್ರೆ, ಅವರ ಜೀವನದ ಕ್ರಿಯೆಗಳನ್ನು ನೋಡಿದ್ವಿ ಅಂದ್ರೆ, ಕ್ರಮಗಳನ್ನು ನೋಡಿದ್ವಿ ಅಂದ್ರೆ ಸುಮಾರು 8 ಸಾಧನೆಗಳನ್ನು ಮಾಡಿದ್ದ ನಮ್ಮ ಗಮನಕ್ಕೆ ಬರ್ತೈತಿ. ಒಂದನೇದು ಈ ತಪೋವನವನ್ನು ಸ್ಥಾಪನೆ ಮಾಡಿದ್ದು ಒಂದು ಮಹತ್ ಕಾರ್ಯ. ಅದಷ್ಟು ಸರಳಾಗಿ ಸುಲಭವಾಗಿ ಮಾಡಿರಲಿಲ್ಲ. ಸಾಕಷ್ಟು ಹೋರಾಟದಿಂದ ಈ ತಪೋವನದ ಸ್ಥಾಪನೆ ಆಯಿತು. ಎರಡನೇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಬಾಳ್ವೆ. ಬರೀ ನಮ್ಮಷ್ಟ 4 ಮಂದಿಗೆ, ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಅಂತ ಹೇಳಿ ತಿಳ್ಕೊಂಡು ಮಾಡಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಧಿಸಬೇಕು, ಏನು ಅವಶ್ಯಕತೆ ಇದೆ ಅನ್ನೋದನ್ನು ಕೊಟ್ಟರು. ಮೂರನೇದು ಸಾಹಿತ್ಯಿಕ ಸಾಧನೆ. ಶ್ರೀಗಳ ಸಾಹಿತ್ಯದಲ್ಲಿ ವಚನದ ಬೆಡಗಿದೆ, ಜನಪದ ಸಾಹಿತ್ಯದ ಸೊಗಡಿದೆ. ಅಂದ್ರೆ ಬೇರೆ ಬೇರೆ ವಿಷಯಗಳನ್ನು ನೋಡಿದಾಗ ಅವರ ಸಾಹಿತ್ಯದ ವೈಶಿಷ್ಟ್ಯ ಏನನ್ನೋ ತಿಳಿತೈತಿ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಉಪಯೋಗ ಬೀಳುವಂಥ ಸಾಹಿತ್ಯ, ಕೇವಲ ಒಂದು ಗುಂಪಿಗೆ, ಕೇವಲ ತಪೋವನದವರಿಗೆ ಮಾತ್ರ ಉಪಯೋಗ ಬೀಳುವಂಥ ಸಾಹಿತ್ಯ ಅಲ್ಲ. 4ನೇದು ಯೋಗ ಸಾಧನೆ. ಅದರಲ್ಲಿ ಅವ್ರು ಏನು ಸಾಧಿಸಿದ್ರು ಅನ್ನೋದು ಅದು ತಮಗೆ ಗೊತ್ತಿದೆ. ಇದ್ರ ಬದ್ದಲ್ಲಿ ಏನು ಹೆಚ್ಚು ಹೇಳೋದು ಬೇಡ. ಆಧ್ಯಾತ್ಮಿಕ ಸಮ್ಮೇಳನಗಳನ್ನು ಅವರು ಮೇಲಿನ ಮೇಲೆ ಮಾಡ್ತಿದ್ರು ಮತ್ತು ಅವರು ಅಲ್ಲಿ ಹೋಗಿ ಪ್ರವಚನಗಳನ್ನು ಕೊಡ್ತಾ ಇದ್ರು. ಇದಕ್ಕೆ ಕಾರಣ ಏನಂತಂದ್ರೆ ಅವ್ರು ಹೇಳ್ತಾ ಇದ್ರು, ವಿದ್ವಾಂಸರೊಂದಿಗೆ ನಾವು ವಾದ ವಿವಾದಗಳನ್ನು ಮಾಡಿದ್ವಿ ಅಂದ್ರೆ ನಮ್ದು ಹರ್ತ್ ಆಕತಿ ಬಾಳ ಅಂತೇಳಿ ಅವ್ರ ಶಿಷ್ಯಂದ್ರಿಗೆ ಹೇಳ್ತಾ ಇದ್ರು. ಅಂದ್ರ ಸಾಹಿತ್ಯಿಕ ಅಥವಾ ಆಧ್ಯಾತ್ಮಿಕ ಸಮ್ಮೇಳನಗಳನ್ನು ಮಾಡ್ಲಿಕ್ಕೆ ಕಾರಣ ಅದು. ಮತ್ತೊಂದು ಪ್ರವಚನ ಮತ್ತು ದಿವ್ಯವಾಣಿ ಅಥವಾ ಭವಿಷ್ಯವಾಣಿ. ಅವ್ರ ಪ್ರವಚನಗಳನ್ನು ಯಾಕೆ ಕೊಟ್ಕೋತ ಬಂದ್ರು ಅಂತಂದ್ರ, ತಾವು ಗಳಿಸಿದ್ದನ್ನ ಅದನ್ನ ಕೇವಲ ತಾವಷ್ಟೇ ಇಟ್ಕೊಳ್ಳಿಲ್ಲ, ಅದನ್ನ ಹಂಚಿದ್ರು ಅನ್ನೋದು ಒಂದು ಉದ್ದೇಶ. ಆಮೇಲೆ ಯೋಗ ಶಿಕ್ಷಣವನ್ನ ತಾವೇನು ಸಾಧನೆ ಮಾಡಿದ್ರು ಅದು ಪ್ರವಚನ, ಲೇಖನ ಮತ್ತು ಪುಸ್ತಕದ ಅಷ್ಟೇ ಅಲ್ಲ, ಅದು ಮುಂದೆ ಕುಳಿತುಕೊಂಡು ಅವರಿಗೆ ಸಾಧಕರನ್ನ ತಯಾರು ಮಾಡುವಂತ ಒಂದು ಉದ್ದೇಶ ಇತ್ತು. ನಾವೇನು ಯೋಗ ಶಿಬಿರವನ್ನು ನೋಡಿದೀವಿ, ನಾವು ಶಿಬಿರಾರ್ಥಿ ಇದ್ವಿ 1983. ನಾವು ಮತ್ತು ನರಕೆಣ್ಣವ್ರು ಅನೇಕ ಜನರು ಈಗೇನು ಅದೇವಿ, ಇವರೆಲ್ಲರೂ ಅಲ್ಲಿಂದನ ಸ್ವಲ್ಪ ಇಲ್ಲ ಸ್ವಲ್ಪ ಅನುಭವ ತೆಗೆದುಕೊಂಡ ಬಂದವರು. ಕೊನೆಯದು ರಾಷ್ಟ್ರಭಕ್ತಿ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ದೇಶಕ್ಕೆ ಏನಾದರೂ ನಾವು ಮಾಡಬೇಕು ಅನ್ನುವಂಥದ್ದು. ಇದು 8 ಪ್ರಕಾರದ ಅವರ ಮಹತ್ ಸಾಧನೆಗಳು ನಮಗೆ ಕಂಡು ಬರ್ತಾವ. ಇನ್ನು ಶ್ರೀಗಳ ಪುಸ್ತಕಗಳನ್ನು ನೋಡಿದ್ವಿ, ಗ್ರಂಥಗಳನ್ನು ನೋಡಿದ್ವಿ ಅಂದ್ರೆ ಅಲ್ಲಿ 10 ಅಂಶಗಳು ಕಂಡು ಬರ್ತಾವ ಅಂತೇಳಿ ಸ್ವತಃ ಅವರ ಹೇಳ್ಯಾರ. ಅವು 10 ವಿಷಯಗಳು ಯಾವ ಅಂದ್ರ, ಇತಿಹಾಸ, ಅನುಭವ, ತತ್ವಜ್ಞಾನ, ಯೋಗ, ಧರ್ಮ, ಸಮಾಜಶಾಸ್ತ್ರ, ಶಿಕ್ಷಣ, ಶಾಂತಿ, ಪ್ರಜಾಪ್ರಭುತ್ವ ಮತ್ತು ವಿಜ್ಞಾನ. ಇಷ್ಟು ವಿಷಯಗಳನ್ನು ಒಳಗೊಂಡಂತ ಒಂದು ಪುಸ್ತಕ ಅವ್ರ ಸಾಹಿತ್ಯದಲ್ಲಿ ಇಷ್ಟು ವಿಷಯಗಳು ಒಳಗೊಂಡಿರ್ತಾವ. ಇನ್ನು ಒಮ್ಮೆ ಅವರ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳನ್ನು ನಾವು ನೋಡಿಬಿಡೋಣ. ಅವಳನ್ನು ಇಸ್ವಿವಾರ ಹೊಂದಿಸಿದ್ದಿದೆ. ಕನ್ನಡದಲ್ಲಿ ಶ್ರೀಗಳು ವೀರಶೈವ ದರ್ಶನ 1949ರಲ್ಲಿ ಬರೆದ್ರು. ಆಮೇಲೆ ಕಾಲಪ್ರವಾಹ, ಮೀನ್ ಕಣ್, ಅನ್ವೇಷಣೆ, ಪ್ರಾರ್ಥನಾ ಯೋಗ, ಸಂದೇಶಗಳು, ಶಿವಯೋಗ ರಹಸ್ಯ, ಮುಂಕಣ್, ಪಲ್ಲಟ, ಕದಳಿ ವಚನಗಳಿಗೆ ಮುನ್ನುಡಿಯನ್ನು ಬರೆದದ್ದು, ಪ್ರಸಾದವಾಣಿ ಮತ್ತು ಇನ್ನೆರಡು ಅನುವಾದ ಆದದ್ದವ, ಬುದ್ಧ ಮತ್ತು ಬಸವ ಇತ್ಯಾದಿಗಳು. ಅಂದ್ರೆ ಕನ್ನಡದಲ್ಲಿ ಈ ಸಾಹಿತ್ಯ ರಚನೆ. ಇಂಗ್ಲಿಷ್ದಲ್ಲಿ ವೀರಶೈವ ವೆಲ್ಟನ್ ಶಾಂಗ್ 1940ರಿಂದ, ರಿಲಿಜನ್ ಆಫ್ ಹ್ಯುಮ್ಯಾನಿಟಿ, ದಿ ವೀರಶೈವ ಫಿಲಾಸಫಿ ಅಂಡ್ ಮಿಸ್ಟಿಸಿಸಮ್, ಎ ವರ್ಲ್ಡ್ ಎಕ್ಸ್ಪೆಕ್ಟೆಂಟ್, ಅನಾಟಮಿ ಆಫ್ ಮ್ಯಾನ್ ಅಂಡ್ ಗಾಡ್, ಎಜುಕೇಶನ್ ಅಂಡ್ ಸೋಷಿಯಲಿಸಮ್, ಬುದ್ಧ ಅಂಡ್ ಬಸವ, ಮಿರರ್ ಆಫ್ ವೀರಶೈವಿಸಮ್, ಪೀಸ್ ಅಂಡ್ ಡೆಮಾಕ್ರಸಿ, ಮೆಸೇಜಸ್ ಟುವರ್ಡ್ಸ್ ಸ್ಪಿರಿಚುವಲ್ ನೀಸಸ್, ದಿ ಡಿವೈನ್ ಲೋರ್, ದಿ ಟೆಕ್ನಿಕ್ ಆಫ್ ಓಪನಿಂಗ್ ದಿ ಥರ್ಡ್ ಐ, ಡೈಮೆನ್ಷನ್ಸ್ ಆಫ್ ಯೋಗ ಅನ್ ಟು ದಿ ಫಸ್ಟ್, ಕೊನೆದು ಪ್ರೊಫೆಟ್ಸ್ ಆಫ್ ವೀರಶೈವಿಸಮ್. ಈ ವಸ್ತು ಇಂಗ್ಲಿಷದಲ್ಲಿಯ ಗ್ರಂಥಗಳು. ಇದನ್ನ ಇಸ್ವಿವಾರು ಓದಿ ಹೇಳ್ತಿ. ಇನ್ನು ಬರುದಾತಂದ್ರ ಇನ್ನೊಂದು 5 ವೀರಶೈವ ದರ್ಶನ ಅನ್ನುವಂಥ ಪುಸ್ತಕದ ಕುರಿತು. ಅಂದ್ರೆ 1949ರಲ್ಲಿ, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್, ಇದನ್ನ 1949ರಲ್ಲಿ
ಶ್ರೀಗಳು ಕರ್ನಾಟಕ ಕಾಲೇಜಿನಲ್ಲಿ ಮಾಡಿದಂಥ ಪ್ರವಚನ ಇದು. ಅದು ಮೊದಲು ಲೇಖನ ಸ್ವರೂಪದೊಳಗೆ ಬಂತು. ಆಮೇಲೆ 1960ರಲ್ಲಿ ಅದು ಒಂದು ಪುಸ್ತಕದ ರೂಪದೊಳಗೆ ಬಂತು. ಅಲ್ಲಿ 14 ಅಧ್ಯಾಯಗಳದಾವು. ಆರಂಭದಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟೀಕರಣವನ್ನು ಕೊಡಬೇಕು. ನಾವು ವಿಷಯದಿಂದ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಪಷ್ಟೀಕರಣ ಏನಂದ್ರ, ವೀರಶೈವ ಅಂದ ತಕ್ಷಣ ಬಹುತೇಕ ಈ ಹೊರಗಿನ ವಾತಾವರಣದಿಂದ ಬಂದಂಥವ್ರು ನಮಗೇನು ಅನಿಸ್ತೈತಿ, ನಮ್ಮ ಮನಸ್ಸಿನಲ್ಲಿ ಏನು ಮೂಡ್ತೈತೆ ಅಂದ್ರೆ, ಇದೊಂದು ಮತ, ಇದೊಂದು ಕೋಮು, ಇದೊಂದು ಜಾತಿ, ಇದೊಂದು ಪಂಗಡಕ್ಕೆ ಸಂಬಂಧಪಟ್ಟದ ವಿಷಯ, ಇದು ನಮಗಲ್ಲ, ಇದು ಅವ್ರಿಗೆ ಅಂತ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಮೂಡ್ತಾವೆ. ಇದನ್ನು ಹೋಗಲಾಡಿಸುವ ಸಲುವಾಗಿ ಮತ್ತು ಮೂಲತಃ ವೀರಶೈವ ಅನ್ನುವಂಥ ಶಬ್ದ ಅವ್ರು ಏನು ಅರ್ಥ ಕೊಟ್ಟರು ಶ್ರೀಗಳಂತ ಅಂದ್ರೆ, ಇವತ್ತಿಗೂ ನಾವು ಸರಿಯಾಗಿ ತಿಳ್ಕೊಬೇಕಾಗಿದೆ. ಇದು ಒಂದು ಸಿದ್ಧಾಂತ ಅಂತ ಹೇಳಿ ಕೊಟ್ರು, ಇದು ಒಂದು ಸಾಧನೆಯ ಕ್ರಮ ಅಂತ ಹೇಳಿ ಕೊಟ್ರು. ಇದು ಲಿಂಗಾಯತರ ಪಾಲಿಗೆ, ಇದು ಅವ್ರ ಪಾಲಿಗೆ, ಇದು ಲಿಂಗಾಯತರು ಯಾರು, ವೀರಶೈವರು ಯಾರು, ಈ ವಾದ ವಿವಾದಕ್ಕೆ ನಾವು ಈ ವಿಷಯವನ್ನು ಬಲಿಪಶು ಮಾಡಬಾರ್ದು. ತಪೋವನ್ನ ಈ ವಿಷಯಕ್ಕೆ ನಾವು ಬಲಿಪಶು ಮಾಡಬಾರ್ದು, ಮತ್ತು ನಾವು ಇದಕ್ಕೆ ಬಲಿಪಶು ಆಗಬಾರ್ದು. ವೀರಶೈವ ಅನ್ನುವಂಥ ಶಬ್ದವನ್ನು ಅವ್ರು ಎದಕ್ಕೆ ಬಳಸಿರಂದ್ರೆ, ಸಾಧನೆಯ ಮಾರ್ಗ, ಒಂದು ಐತಿಹಾಸಿಕ ಸತ್ಯ, ಇದು ಒಂದು ಸಾಧನೆಯ ಪ್ರಕಾರ, ಇದು ಒಂದು ಸಿದ್ಧಾಂತ ಅಂತ ಹೇಳಿ ಕೊಟ್ರು. ಅಂದ್ರೆ ತತ್ವಶಾಸ್ತ್ರದಲ್ಲಿ ಇದು ಒಂದು ಪ್ರಕಾರ ಅಂತೇಳಿ ಇಷ್ಟು ಮಾತ್ರ ಅದಕ್ಕೆ ಅರ್ಥವನ್ನು ಕೊಟ್ಟು ಅವ್ರು ತಗೊಂಡು ಬಂದ್ರು. ಇದನ್ನು ನಾವು ಮುಂದುವರಿಸಬೇಕಾಗಿದೆ. ಇನ್ನು ವೀರಶೈವ ದರ್ಶನಕ್ಕೆ ಹೋಗೋದಾದ್ರ, ಈ ಪುಸ್ತಕವನ್ನು ಬರಿಬೇಕಂತಂದ್ರೆ ಶ್ರೀಗಳು ದರ್ಶನ ಅನ್ನುವಂಥ ಶಬ್ದವನ್ನು ಬಳಸಿದ್ರು. ಅದಕ್ಕೆ ಬೇರೆ ಕಡೆ ಹೆಸರು ಕೊಟ್ಟಿದ್ರು. ಒಂದ್ ಕಡೆ ಮತ ಅಂತ ಬಂತು, ಒಂದ್ ಕಡೆ ವೀರಶೈವ ಮತ, ವೀರಶೈವ ಧರ್ಮ ಅಂತೇಳಿ. ಇಲ್ಲಿ ದರ್ಶನ ಅನ್ನುವಂಥ ಶಬ್ದವನ್ನು ಯಾಕೆ ಕೊಟ್ರು ಅಂತ ಅನ್ನೋದನ್ನ ನೋಡುವುದು. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಲೈಡ್, ಶ್ರೀಗಳು ಬರೆದಂಥ ವೀರಶೈವ ದರ್ಶನ ಪುಸ್ತಕ ಆದ್ಮೇಲೆ ಕೆಲವೊಬ್ರು ಶ್ರೀಗಳಿಗೆ ಸಂಬಂಧಪಟ್ಟವ್ರು ಕೆಲವೊಬ್ರು ಇದೇ ಹೆಸರಿನಿಂದ ಮತ್ತೊಂದು ಪುಸ್ತಕವನ್ನು ತಂದ್ರು, ವೀರಶೈವ ದರ್ಶನ ಅಂತ ಹೇಳಿ. ಅಲ್ಲಿ ಶ್ರೀಗಳ ಒಂದು ಖಂಡಿಕೆ ಏನಿದೆ, ಒಂದು ಪ್ಯಾರಾಗ್ರಾಫ್ ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಸ್ವರೂಪದೊಳಗೆ ಬಂತು. ಇವರೆಲ್ಲ ಶ್ರೀಗಳಿಗೆ ನಿಕಟವರ್ತಿಗಳಾಗಿದ್ದವರನ್ನೇ ಮತ್ತು ವೀರಶೈವ ಧರ್ಮ ಅನ್ನುವಂಥ, ವೀರಶೈವ ದರ್ಶನ ಅನ್ನುವಂಥ ಒಂದು ಸಂಕಲನವನ್ನು ಹೊರಗೆ ತಂದಿದ್ದನ್ನ ತಮ್ಮ ಗಮನಕ್ಕೆ ತಗೊಂಡ್ಬರ್ತೇನೆ. ಅಂದ್ರೆ ಶ್ರೀಗಳ ಸಾಹಿತ್ಯವನ್ನ ತಾವು ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು, ಅಥವಾ ಅದಕ್ಕೆ ಸರಿಯಾದ ರೂಪಕ್ಕೆ ತಂದು ಹಚ್ಚಬೇಕು. ಇದನ್ನ ಮುಂದಿನ ತಲೆಮಾರಿಗೆ ಸರಿಯಾಗಿ ನಾವು ಹಸ್ತಾಂತರ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮುಂದೆ ಇಡುವ ಸಲುವಾಗಿ ಈ ಮಾತನ್ನ ಹೇಳಿದೆ. ದರ್ಶನ ಯಾಕೆ ಶಬ್ದ ಕೊಟ್ಟರು ವೀರಶೈವ ದರ್ಶನ ಅಂತ ಹೇಳಿ? ಭಾರತೀಯ ತತ್ವಜ್ಞಾನ ಪರಂಪರೆ ಒಳಗ 6 ದರ್ಶನಗಳಿಗೆ ಬಹಳ ಮಹತ್ವ ಇದೆ. ಷಡು ದರ್ಶನಗಳು ಅಂತೇಳಿ ಕರೆದು, ಷಟ್ ದರ್ಶನಗಳು. ಆ 6 ದರ್ಶನಗಳಲ್ಲಿ ಒಂದನೇದು ಸಾಂಖ್ಯ ದರ್ಶನ, ಎರಡನೇದು ಯೋಗ ದರ್ಶನ, ಮೂರನೇದು ನ್ಯಾಯ ದರ್ಶನ, ನಾಲ್ಕನೇದು ವೈಶೇಷಿಕ ದರ್ಶನ, ಐದನೇದು ಪೂರ್ವ ಮೀಮಾಂಸಾ ದರ್ಶನ, ಆರನೇದು ಉತ್ತರ ಮೀಮಾಂಸಾ ದರ್ಶನ. ಈ 6 ದರ್ಶನಗಳ ನಂತರ ವೀರಶೈವ ದರ್ಶನ ಅನ್ನುವುದನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದಕ್ಕೆ ಅಂತ ಗೌರವವನ್ನ ತಂದು ಕೊಟ್ಟು ಅದನ್ನ ಸಿದ್ಧಪಡಿಸಿದವರು ಕೇವಲ ತಪೋವನದ ಶ್ರೀಗಳು. ಅಂದ್ರೆ 7ನೇ ದರ್ಶನವನ್ನ ನಾವು ಹೇಳಲಿಕ್ಕೆ ಶುರು ಮಾಡಬೇಕು. ಯಾವ ರೀತಿ 5 ಪ್ರಕಾರದ ಯೋಗಗಳಾದ್ಮೇಲೆ 6ನೇದು ನಾವು ಪ್ರಾರ್ಥನಾ ಯೋಗ ಅಂತ ಹೇಳ್ತೇವಿ. ನಮ್ಮಲ್ಲಿ ವರ್ಗೀಕರಣ 6 ಪ್ರಕಾರದ ಯೋಗಗಳು. ಅದೇ ರೀತಿ ನಮ್ಮಲ್ಲಿ 6 ಅಲ್ಲದೆ 7 ಪ್ರಕಾರದ ದರ್ಶನಗಳನ್ನ ನಾವು ಸಿದ್ಧಪಡಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದು ಒಂದು ಜಾತಿ, ಮತ, ಪಂಥ, ಪಂಗಡ ಅಂತ ಹೇಳಿ ನಾವು ಅದನ್ನು ತಿಳಿದುಕೊಳ್ಳದೆ ಇದನ್ನ ದರ್ಶನ ಅಂತ ಹೇಳಿ ನಾವು ಸಾಬೀತು ಮಾಡಬೇಕಾಗಿದೆ. ಇಷ್ಟು ಹೇಳಿ ಉಳಿದ ಎಲ್ಲ ಪ್ರಕಾರಗಳನ್ನ ಮುಂದಿನ ಸಲ ನೋಡು ಅಂತ ಹೇಳಿ ನನ್ನ 4 ಮಾತುಗಳಿಗೆ ಮಂಗಳ ಮಾಡ್ತೇನೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.